ರಾಜ್ಯದ ವಾಹನ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. HSRP ಅಳವಡಿಕೆಗೆ ಡೆಡ್ಲೈನ್ 3 ತಿಂಗಳ ಅವಧಿ ವಿಸ್ತರಣೆಯಾಗಿದೆ. HSRP ಅಳವಡಿಕೆಗೆ ಡೆಡ್ಲೈನ್ 3 ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಪರಿಷತ್ನಲ್ಲಿ ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಕೇವಲ 9.16% ವಾಹನಗಳಿಗೆ ಮಾತ್ರ ಇಲ್ಲಿ ತನಕ HSRP ಅಳವಡಿಕೆ ಆಗಿದೆ. ಅಂದರೆ 18,32,787 ವಾಹನಗಳಿಗೆ ಮಾತ್ರ HSRP ನಂಬರ್ ಪ್ಲೇಟ್ ಅಳವಡಿಕೆಯಾಗಿದೆ. ಇನ್ನೂ ಹೆಚ್ಚು ಕಡಿಮೆ 10% ಆಗಿದೆ ಅಂದ್ಕೊಂಡ್ರು 90% ಆಗಬೇಕಿನ್ನು. 10% ಆಗಿದೆ ಅಂದ್ಕೊಂಡ್ರು 90% ಆಗಬೇಕು. ಬೇರೆ ರಾಜ್ಯದಲ್ಲಿ ಫಾಸ್ಟಾಗಿ ಆಗಿದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ. ಇದು ಮಧು ಮಾದೇಗೌಡ ಅವರು ಕೇಳಿದ ಪ್ರಶ್ನೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟ ಉತ್ತರ. ಸಭಾಪತಿಗಳೇ, ನನ್ನ 145ನೇ ಪ್ರಶ್ನೆ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಉತ್ತರ ವಸೂಲಾಗಿದೆ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ನಾನು ಈ ನಂಬರ್ ಪ್ಲೇಟ್ ಅಳವಡಿಕೆಯನ್ನು ಗಡುವನ್ನು ವಿಸ್ತರಣೆ ಬಗ್ಗೆ ಕೇಳಿದ್ದೆ. ಅದು ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ 2 ಕೋಟಿಗೂ ಹೆಚ್ಚಿನ ವಾಹನಗಳು ಇವತ್ತು ರಸ್ತೆ ಮೇಲೆ ಇದ್ದಾವೆ. ಅವಕ್ಕೆಲ್ಲ ಈ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕಾದ್ರೆ ತುಂಬ ಸಮಯ ಹಿಡಿತದೆ. ಮತ್ತು ಇದರ ಜೊತೆಗೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ವೆಹಿಕಲ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಇದು ತುಂಬ ಸಮಯ ತಗೊಳ್ಳೋದ್ರಿಂದ ಇದನ್ನು ಗಡುವನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಇದರ ಜೊತೆಗೆ ಈ ಒಂದು ನೋಂದಣಿಯನ್ನು ಆನ್ಲೈನಲ್ಲಿ ಮಾಡಬೇಕು ಅಂತ ಇದೆ. ಆದರೆ ಈಗಾಗಲೇ ಹಲವಾರು ಗೂಗಲ್ ಆ್ಯಡ್ಸ್ಗಳಲ್ಲಿ ಪ್ರಮೋಟ್ ಆಗ್ತಾ ಇರ್ತಕ್ಕಂಥದ್ದು ಫೇಕ್ ವೆಬ್ಸೈಟ್ಗಳು ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆಯಾ ಅಂತ ನಾನು ಸಚಿವರಲ್ಲಿ ಕೇಳ್ತಾ, ಈ ಆ್ಯಡ್ಸ್ಗಳಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಸಭಾಧ್ಯಕ್ಷರೇ, ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಮತ್ತು ಇದನ್ನು ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. ಮತ್ತು ಸಚಿವರಲ್ಲಿ ಮತ್ತು ಇದ್ರ ಜೊತೆಗೆ ಫೇಕ್ ಆ್ಯಡ್ಸ್ಗಳು ಆನ್ಲೈನಲ್ಲಿ ಬರ್ತಾ ಇದ್ದಾವೆ. ಇದು ಫೇಕ್ ರಿಜಿಸ್ಟ್ರೇಷನ್ ಗೂಗಲ್ ಆ್ಯಡ್ಸಿಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ. ಸಭಾಧ್ಯಕ್ಷರೇ, ಇದು OEM ಮತ್ತು HSR ಇದೆಯಲ್ಲ, ವಿತರಕರು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ, ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ. ಡೂಪ್ಲಿಕೇಶನ್ನು ಆಗಲ್ಲ. ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋ